ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಇದೀಗಾಗಲೇ ಏನು ಐತಿಹಾಸಿಕ ಕ್ಷಣಗಳಿಗೆ ಉದ್ಯಾನ ನಗರಿ ಸಿಲಿಕಾನ್ ಸಿಟಿ ಸಾಕ್ಷಿಯಾಗಿದೆ ಅಂದರೆ ತಪ್ಪಾಗಲಾರದು. ಬಹುದಿನಗಳ ಬೆಂಗಳೂರಿಗರ ಕನಸು ನನಸಾಗಿದೆ. ಇದೀಗಾಗಲೇ ಏನು 5,400 ಕೋಟಿಗೂ ಹೆಚ್ಚಿನ ಮೊತ್ತವನ್ನು ಹೊಂದಿರತಕ್ಕಂತಹ ಮೆಟ್ರೋ ಈಗ ಚಾಲನೆಗೆ ಸಿದ್ಧವಾಗಿದೆ. ಇದೀಗಾಗಲೇ ಏನು ಗಣ್ಯರು ಮೊದಲ ಪ್ರಯಾಣವನ್ನು ಆರಂಭಿಸಿದ್ದಾರೆ. ಸಂಜೆ 4ರ ನಂತರ ಸಾರ್ವಜನಿಕರಿಗೂ ಕೂಡ ಈ ಒಂದು ಪ್ರಯಾಣ ಆರಂಭವಾಗುತ್ತೆ. ಮೆಟ್ರೋನ ಒಂದು ಹಿಂದಿನ ಪಾಠನ ತೆಗೆದುಕೊಳ್ಳೋಣ ವೀಕ್ಷಕರೇ. ಮೊದಲ ರೀಚ್ ಇದು ಮೆಟ್ರೋ MG ರೋಡ್ನಿಂದ ಬೈಯಪ್ಪನಹಳ್ಳಿಯವರೆಗೆ ಫಸ್ಟ್ ಫೇಸ್. ಇದನ್ನ ಏನು ಪ್ರಾಜೆಕ್ಟ್ ಶೆಡ್ಯೂಲ್ ಆಗಿದ್ದು 2005ರಲ್ಲಿ. ಅನಂತರ ಒಂದು ರಾಜ್ಯ ಸರ್ಕಾರದ ಒಂದು ಹೋರಾಟದ ಫಲವಾಗಿ 2006ರಲ್ಲಿ ಅಪ್ರೂವ್ ಆಗಿತ್ತು. 5,400 ಕೋಟಿಗೂ ಅಧಿಕ ಮೊತ್ತದ ಒಂದು ಪ್ರಾಜೆಕ್ಟ್ ಇದು. ಹಲವರ ಶ್ರಮ ಇದೆ, ಬೆಂಗಳೂರಿಗರ ಸಹಕಾರ ಇದೆ. ಆಡಳಿತ ಏನು ಎಲ್ಲ ಪಟ್ಟಿಗಂತ ಅನುದಾನ ಕೊಡ್ತಾ ಸೊ ಇದೀಗಾಗಲೇ ವೀಕ್ಷಕರೇ ನೀವು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಮೊದಲ ಮೆಟ್ರೋ ಈಗಾಗಲೇ ಪ್ರಯಾಣ ಪಡ್ಕೊಂಡಿತ್ತು, ಈಗಾಗಲೇ ಹೊರಟಿತ್ತು. ಅದರಲ್ಲಿ ಎಲ್ಲ ಗಣ್ಯರು ಪ್ರಯಾಣವನ್ನ ಬೆಳೆಸಿದ್ರು. ಈಗ ಮತ್ತೊಂದು ಮೆಟ್ರೋ ಬಂದಿದೆ. ಮೆಟ್ರೋ ಬೋಗಿಗಳು ಸಜ್ಜಾಗಿದ್ದಾವೆ. ಈ ಒಂದು ಮೆಟ್ರೋದಲ್ಲಿ ಪತ್ರಕರ್ತರು ಒಂದು ಪ್ರಯಾಣವನ್ನ ಬೆಳೆಸ್ತಾರೆ. ಸೊ ಈ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಂದಿನಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ನಂದಿನಿ, ಒಟ್ಟಾರೆ ಐತಿಹಾಸಿಕ ಕ್ಷಣಗಳಿಗೆ ಬೆಂಗಳೂರು ಸಜ್ಜಾಗಿದೆ. MG ರೋಡ್ನ ಮೆಟ್ರೋ ಸ್ಟೇಷನ್ ಸಜ್ಜಾಗಿತ್ತು. ಸೊ ಇದೀಗಾಗಲೇ ಪತ್ರಕರ್ತರು ಕೂಡ ಪ್ರಯಾಣವನ್ನ ಬೆಳೆಸೋದಕ್ಕೆ ಮತ್ತೊಂದು ಮೆಟ್ರೋ ಟ್ರೈನ್ ಸಜ್ಜಾಗಿದೆ. ನೀವು ಕೂಡ ಪ್ರಯಾಣ ಬೆಳೆಸ್ತೀರಿ ಅನ್ಸುತ್ತೆ. ಸೊ ಈಗ ಹತ್ತುವ ಮುಂಚೆ ಯಾವ ರೀತಿಯ ಒಂದು ಅನುಭವ ಆಗ್ತಿದೆ, ಹೇಗಿದೆ ಒಟ್ಟಾರೆ ವಾತಾವರಣ? ದಿವ್ಯಶ್ರೀ, ಬಹುದಿನಗಳ ಕನಸು ಅಂತ ಹೇಳ್ಬೋದು. 2007 ಏಪ್ರಿಲ್ನಲ್ಲಿ ಮೆಟ್ರೋ ಕಾಮಗಾರಿ ಆರಂಭಕ್ಕೆ ಅಡಿಗಲ್ಲು ಹಾಕಲಾಗಿತ್ತು. ಅವತ್ತಿನಿಂದ ಇವತ್ತಿನವರೆಗೂ 2,400 ಕೋಟಿಯಲ್ಲಿ ಆರಂಭವಾದಂತಹ ಮೆಟ್ರೋ ಯೋಜನೆ ಇವತ್ತು 1,540 ಕೋಟಿ ವೆಚ್ಚದಲ್ಲಿ 6 ಸ್ಟೇಷನ್ಗಳ ಮೂಲಕ ಉದ್ಘಾಟನೆಯಾಗಿದೆ. ಡಿ.ವಿ. ಸದಾನಂದಗೌಡರು ಇವತ್ತು ಇದಕ್ಕೆ ಹಸಿರು ನಿಶಾನೆ ನೀಡುವ ಮೂಲಕ ಉದ್ಘಾಟನೆ ನೀಡಿದ್ದಾರೆ. ಅಷ್ಟೇ ಅಲ್ಲ, ನಾವೀಗ ನೋಡ್ತಿರ್ಬೋದು ದಿವ್ಯಶ್ರೀ, ಇಲ್ಲಿ ನಾವು ಈಗಾಗಲೇ ಮತ್ತೊಂದು ಟ್ರೈನ್ ನಲ್ಲಿ ಇದೀವಿ. ಮತ್ತೊಂದು ಟ್ರೈನ್ ನಲ್ಲಿ ಪ್ರತಿಯೊಂದು ಸ್ಟೇಷನ್ಗಳ ಮಾಹಿತಿ ನೀಡುತ್ತಾರೆ. ಇವಾಗ ಮಹಾತ್ಮ ಗಾಂಧಿ ರಸ್ತೆಯಲ್ಲಿದ್ದೀವಿ ಎನ್ನುವಂತಹ ಮಾಹಿತಿ ನೀಡಿದ್ದಾರೆ. ಸದ್ಯ ಈಗ 11 ಗಂಟೆ 26 ನಿಮಿಷ ದಿವ್ಯಶ್ರೀ. ಈಗ ನಾವು ಬೈಯಪ್ಪನಹಳ್ಳಿಯಲ್ಲಿದ್ದೀವಿ. ಬೈಯಪ್ಪನಹಳ್ಳಿಯಿಂದ MG ರಸ್ತೆಗೆ ಎಷ್ಟು ನಿಮಿಷಗಳು ಬೇಕಾಗುತ್ತೆ ಅಂತ ಇದರಲ್ಲಿ ತಿಳ್ಕೋಬಹುದು. ಈಗಾಗಲೇ ಸುವರ್ಣ ನ್ಯೂಸ್ ತಂಡ ಸಹ ರಿಯಾಲಿಟಿ ಚೆಕ್ ಮಾಡಿತ್ತು. ರಿಯಾಲಿಟಿ ಚೆಕ್ ಮಾಡೋ ಮೂಲಕ ಪ್ರತಿಯೊಂದು ವಿಷಯನ ಹೇಳಿತ್ತು. ಎಷ್ಟು ಟೈಮ್ ಬೇಕಾಗುತ್ತೆ, 30 ನಿಮಿಷಗಳು ಬೇಕಾಗುತ್ತೆ ಅನ್ನುವಂತಹ ಮಾಹಿತಿ ಸಿಕ್ಕಿತ್ತು. ಈಗ ಸದ್ಯ ನಾವು ಬೋಗಿಗಳಲ್ಲಿದ್ದೀವಿ. ಬೋಗಿಗಳ ಹೈಟೆಕ್ ಸೌಲಭ್ಯಗಳ ಬಗ್ಗೆ ವಿವರಣೆ ನೀಡ್ತೀವಿ. ನೀವು ನೋಡ್ತಿರಬಹುದು, ಕುಡಿಯುವ ಅಥವಾ ಆಹಾರ ಯಾವುದು ನಾವು ಇವಾಗಲೇ ಹೇಳಿದ್ವಿ ನಮ್ಮ ವೀಕ್ಷಕರಿಗೆ, ಯಾವುದು ರೀತಿಯ ಕುಡಿಯುವಂತ ಮತ್ತು ಆಹಾರವನ್ನ ತರೋ ಹಾಗಿಲ್ಲ ಅಂತ. ಆ ರೀತಿ ಇಲ್ಲೂ ಸಹ ಸೂಚನೆಗಳನ್ನ ನೀಡಿದ್ದಾರೆ. ಇನ್ನು ಇಲ್ಲಿ ಬೈಯಪ್ಪನಹಳ್ಳಿಯಿಂದ ಎಲ್ಲಾ ಸ್ಟೇಷನ್ಗಳ ವಿವರ ಸಹ ಇದೆ. ಟ್ರಿನಿಟಿ ಸರ್ಕಲ್, ಸ್ವಾಮಿ ವಿವೇಕಾನಂದ, ಇಂದಿರಾನಗರ, ಹಲಸೂರು, ಟ್ರಿನಿಟಿ ಸೇರಿದಂತೆ ಯಾವ ಮಾರ್ಗಗಳಲ್ಲಿ ಮೆಟ್ರೋ ಸಂಚರಿಸುತ್ತೆ ಅನ್ನುವಂತಹ ಮಾಹಿತಿಯನ್ನ ಪೂರ್ಣವಾಗಿ ನೀಡಲಾಗ್ತದೆ. ಅಷ್ಟೇ ಅಲ್ಲ, ಇಲ್ಲಿ ಡೋರ್ಗಳಿವೆ. ಈ ಡೋರ್ಗಳಿಗೆ ಕೆಲವೊಂದು ವಿಶೇಷವಾದಂತಹ ಮಾಹಿತಿಯನ್ನು ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೈಯಲ್ಲಿ ತೆಗೆಯೋ ಹಾಗಿಲ್ಲ, ಅದು ಸ್ವಯಂ ಚಾಲಿತವಾಗಿರುತ್ತೆ. ಕೆಲವೊಂದು ರಿಸ್ಟ್ರಿಕ್ಷನ್ಗಳನ್ನ ಸಹ ಇಲ್ಲಿ ಪೂರ್ಣವಾಗಿ ನೀಡಿದ್ದಾರೆ. ಇನ್ನು ಗಂಟೆಗೂ ನಿಮಿಷಕ್ಕೂ ಸಹ ಎಷ್ಟು ಕ್ಷಣಗಳಲ್ಲಿ ಹೋಗುತ್ತೆ, ಎಷ್ಟು ನಿಮಿಷಗಳಲ್ಲಿ ಹೋಗುತ್ತೆ ಅನ್ನುವಂತಹ ಮಾಹಿತಿ ಇದೆ. ಇಷ್ಟೇ ಅಲ್ಲ ದಿವ್ಯಶ್ರೀ, ಪ್ರತಿಯೊಬ್ಬರು ಸಹ ಈಗಾಗಲೇ ಡಿ.ವಿ. ಸದಾನಂದಗೌಡರು ಹಾಗೂ ಗಣ್ಯರಾಗಿ ಆಗಮಿಸಿದಂತಹ ಮೆಟ್ರೋಗೆ ಆಗಮಿಸಿದಂತಹ ಅತಿಥಿಗಳು ಮತ್ತೊಂದು ಟ್ರೈನ್ ನಲ್ಲಿ ಹೊರಟಿದ್ದಾರೆ. ಈಗ ನಾವು ಮಾಧ್ಯಮದವರಿಗೆ ಅಂತಾನೆ ಏರ್ಪಡಿಸಿದಂತಹ ಮತ್ತೊಂದು ಟ್ರೈನ್ ನಲ್ಲಿ ಇದೀವಿ. ಇಲ್ಲಿ ಟ್ರೈನಿನ ಪ್ರತಿಯೊಂದು ಚಿತ್ರಣಗಳು ಹೇಳುತ್ತೆ ಯಾವುದು ಪ್ರಯಾಣಿಕರು ಮಾಡಬೇಕು ಹಾಗೂ ಮಾಡಬಾರದು ಅನ್ನೋದ್ರಿಂದ ಪ್ರತಿಯೊಂದು ಬಲೂನ್ಗಳು
ಮೆಟ್ರೋ ಟ್ರೈನ್ ಸಹ ಇವತ್ತು ಸಿದ್ಧವಾಗಿದೆ. ತುರ್ತು ಸಂದರ್ಭದಲ್ಲಿ ಈ ಬಾಗಿಲನ್ನ ಬಿಡುಗಡೆ ಮಾಡ್ಕೋಬಹುದು. ಎಕ್ಸಿಟ್ ಇದು ಡೋರು, ಇದು ಸಾಧ್ಯವಾದಷ್ಟು ಇದನ್ನು ಬಳಸ್ಕೋಬಹುದು. ಅಷ್ಟೇ ಅಲ್ಲದೆ ಸಿಸಿ ಕ್ಯಾಮ್ರಾಗಳನ್ನ ನೋಡಬಹುದು. ನೀವು ಇಲ್ಲಿ ಕ್ಯಾಮ್ರಾಗಳು 4 ಕ್ಯಾಮ್ರಾಗಳಿವೆ. ಪ್ರತಿಯೊಂದು ಚಲನವಲನಗಳನ್ನ ಇಲ್ಲಿಂದ ನಾವು ವೀಕ್ಷಣೆ ಮಾಡಿ ಪ್ರತಿಯೊಂದಕ್ಕೂ ಸಹ ಬೈಯಪ್ಪನಹಳ್ಳಿಯಲ್ಲಿ ಹಿಂಗೆ ನಡ್ಕೋಬೇಕು, ಈ ರೀತಿನೇ ಆಗ್ತದೆ ಅನ್ನುವಂತಹ ಸಿಬ್ಬಂದಿಗೆ ಮಾಹಿತಿ ನೀಡುತ್ತಾರೆ. ಒಂದು ಕೋಚ್ ನ ಇವಾಗ ನೋಡ್ಕೊಂಡ್ ಬಂದ್ವಿ ದಿವ್ಯಶ್ರೀ ನಾವು. ಮತ್ತೊಂದು ಕೋಚ್ ನಲ್ಲಿ ಇದೀವಿ. ಮೆಟ್ರೋನಲ್ಲಿ 3 ಕೋಚ್ಗಳಿವೆ. ಪ್ರತಿಯೊಂದು ಕೋಚ್ ನಲ್ಲಿ 900 ಜನನ ಕರ್ಕೊಂಡು ಹೋಗಬಹುದು. ಒಟ್ಟು ಒಂದು ಮೆಟ್ರೋದಲ್ಲಿ 975 ಮಂದಿಯನ್ನು ಕರ್ಕೊಂಡು ಹೋಗಬಹುದು. ಅಷ್ಟೇ ಅಲ್ಲ, ಮೆಟ್ರೋನ ಪ್ರತಿಯೊಂದು ಚಿಹ್ನೆಗಳು ಸಹ ಹೇಳ್ತಿವೆ. ಇವಾಗಲೇ ಜನರು ಸಹ ಇದ್ದಾರೆ, ಗಣ್ಯರು ಅಂತಹ ಹಲವಾರು ಮಂದಿ ಬಂದಿದ್ದಾರೆ. ಅವರು ಸಹ ಹೇಳ್ತಾರೆ, ಅವರ ಅಭಿಪ್ರಾಯಗಳನ್ನ ಕೇಳೋಣ. ದಿವ್ಯಶ್ರೀ, ಇವಾಗ ನಮ್ಮೊಂದಿಗೆ ಸಾರ್ವಜನಿಕರಿದ್ದಾರೆ, ಅವ್ರೇನ್ ಹೇಳ್ತಾರೆ ಅನ್ನೋ ಕೇಳೋಣ. ಮೇಡಮ್ ಹೇಳಿ ಮೇಡಮ್. ತುಂಬಾ ಖುಷಿ ಆಗ್ತಾ ಇದೆ. ಈ ಮೆಟ್ರೋ ಇಂದ ಬೆಂಗಳೂರು ಟ್ರಾಫಿಕ್ ಜಾಮ್ ಎಲ್ಲ ಹೋಗಿ ಸಾಮಾನ್ಯ ಜನರಿಗೆಲ್ಲ ಈ ಸೇವೆ ದೊರೆಯುವಂತೆ ಅಂತೂ ಕಡಿಮೆ ಬೆಲೆಯಲ್ಲಿ ಸಿಕ್ಕೋ ಹಾಗಾದ್ರೆ ತುಂಬಾ ಖುಷಿ ಆಗುತ್ತೆ. ಆಗ ಈ ಸರ್ವಿಸು ಇನ್ನೂ ಎಫೆಕ್ಟಿವ್ ಆಗಿ ಇದು ಮಾಡ್ಲಿಕ್ಕೆ. ನೀವು ಸಹ ಇದು ಮಾಧ್ಯಮದವರಿಗೆ ಸೇರ್ಪಟ್ಟವರು, ನಿಮಗೆ ಹೆಂಗೆ ಇದು ಯಾವ ರೀತಿ ಖುಷಿ ಕೊಡ್ತದೆ? ಎಕ್ಸೈಟ್ಮೆಂಟ್ ಯಾವ ತರ ಇದೆ ಅಂದ್ರೆ ಪ್ರತಿಯೊಬ್ಬರಿಗೂ ಸೀಟು, ಆಮೇಲೆ ಇದು ಏರ್ ಕಂಡೀಷನ್ ಫೆಸಿಲಿಟಿ ಇದೆ. ಬಸ್ಸಿಗಿಂತ ಒಂದು ಆರಾಮವಾಗಿ ಪ್ರಯಾಣ ಮಾಡಬಹುದು. ಟ್ರಾಫಿಕ್ ಜಾಮ್ ಇರೋಲ್ಲ. ಟೈಮಲ್ಲಿ ನಾವು ರೀಚ್ ಆಗಬಹುದು ಒಂದು ಪ್ಲೇಸ್ ಅನ್ನ. ಇದೆಲ್ಲ ಫೆಸಿಲಿಟಿ ಬಸ್ಗಿಂತ ಇದರಲ್ಲಿ ಇರೋದ್ರಿಂದ ಖುಷಿ ಆಗ್ತದೆ. ಮೇಡಮ್, ನೀವೇನ್ ಹೇಳ್ತೀರಾ? ನಿಮಗೆ ಹೆಂಗ್ ಅನಿಸ್ತದೆ? ಎಷ್ಟು ಡಿಫ್ರೆಂಟ್ ಆಗಿದೆ? ಇವಾಗ ಬಂದ್ ಕೂತಿದ್ರೆ ಆಲ್ರೆಡಿ AC ಕೋಚ್ ಅಲ್ಲಿ, ಏನ್ ಅನಿಸ್ತದೆ? ಅಲ್ಲ, ಬೆಂಗಳೂರಿಗೆ ಇದು ತುಂಬಾ ಹೊಸ ಅನುಭವ. ಫಸ್ಟ್ ಟೈಮ್ ಇದು ಎಲೆಕ್ಟ್ರಿಕ್ ಟ್ರೈನು ವಿತ್ AC. ಸಾಮಾನ್ಯ ಜನರು ಎಲ್ಲರೂ ಇದ್ರಲ್ಲಿ ಟ್ರಾವೆಲ್ ಮಾಡಬಹುದು. ಮೋರ್ ಓವರ್ ಒನ್ಸ್ ಇದೆಲ್ಲ ತುಂಬಾ ಸಿಟಿ ಫುಲ್ ಕನೆಕ್ಟಿವಿಟಿ ಬಂದ ಮೇಲೆ ಟ್ರಾಫಿಕ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ದಟ್ ವೇ ಇಟ್ಸ್ ವೆರಿ ಎಕ್ಸೈಟಿಂಗ್. ಮೇಡಮ್, ಅಷ್ಟೇ ಅಲ್ಲ, ಇವಾಗ ಸದ್ಯ ದಿವ್ಯಶ್ರೀ ನಾವು 11 ಗಂಟೆ ಈಗ ತಾನೇ ಸದ್ಯ ನಾವು ಬಿಟ್ಟಿದೀವಿ. ಟ್ರಿನಿಟಿ ಮುಂದಿನ ಸ್ಟೇಷನ್ಗೆ ಹೊರಡ್ತಿದೀವಿ. 1 ಗಂಟೆ 26 ನಿಮಿಷ ಅಂದ್ರೆ ಬೈಯಪ್ಪನಹಳ್ಳಿವರೆಗೂ ಎಷ್ಟು ನಿಮಿಷಗಳಲ್ಲಿ ಹೋಗ್ಬೋದು ಅಂತ ಹೇಳ್ಬೋದು. ನೀವು ಇಲ್ಲಿ ಚಿತ್ರಣಗಳನ್ನ ನೋಡ್ತಿರ್ಬೋದು, ಎಷ್ಟು ಚಂದ ಇದೆ ಅಂತ. ಪ್ರತಿಯೊಂದು ರಸ್ತೆಗಳನ್ನ ಸಹ ಇಲ್ಲಿ ಎತ್ತರದ ಪ್ರದೇಶಗಳಿಂದ ಕಾಣಿಸ್ತಿದೆ. ಇತ್ತ ನೀವು ನೋಡ್ತಿರ್ಬೋದು, ನಮ್ಮ ಕ್ಯಾಮರಾಮನ್ ತೋರಿಸ್ತಿರ್ತಾರೆ ನಿಮಗೆ. ಎಲ್ಲಾ ಒಂದು ಹಸಿರು ಚಿತ್ರಣಗಳು ಕಾಣಿಸ್ತಿದೆ. ಮೆಟ್ರೋನ MD ರೋಡ್ ರಸ್ತೆಗಳಲ್ಲಿ ಯಾವ ರೀತಿ ಬಿಂಬಿಸಲಾಗ್ತಿದೆ ಅಂತ. ಸುಮಾರು 6.7 ಕಿಲೋಮೀಟರ್ ಇದೆ ಇದು ಜಾಗ. ಇಲ್ಲಿ ಬಂದಿರುವಂತಹವರು ಇವತ್ತು ಅಫಿಷಿಯಲ್ ಆಗಿ 2500 ಮಂದಿಗೆ ಇನ್ವಿಟೇಷನ್ ಕೊಟ್ಟಿದ್ದವರು. ನೀವು ನೋಡ್ತಿರಬಹುದು, ಬಹಳ ಎತ್ತರದ ಎಲಿವೇಟೆಡ್ ಸ್ಟೇಷನ್ಗಳಿದ್ದು. ಎಲಿವೇಟೆಡ್ ಸ್ಟೇಷನ್ಗಳಲ್ಲಿ ಸಾಕಷ್ಟು ಬಿಲ್ಡಿಂಗ್ಗಳು ಸಹ ಎತ್ತರವಾಗಿ ಕಾಣುತ್ತಿವೆ, ಚಂದವಾಗಿ ಕಾಣಿಸ್ತಿದೆ. ಅದಕ್ಕೆ ಸುಖಕರ ಪ್ರಯಾಣ ನೀಡುತ್ತೆ ಅಂತ ಹೇಳ್ಬೋದು. ಮೆಟ್ರೋ ಟ್ರಿನಿಟಿ ಸರ್ಕಲ್ ಇವಾಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಮೆಟ್ರೋನ MG ರೋಡ್ ನ ದಾಡ್ತಿದೀವಿ. ಈಗಾಗಲೇ ನಾವು ಬಿಟ್ಟು ಕ್ಷಣಗಟ್ಟಲೆ ಆಗಿದೆ ಅಷ್ಟೇ. ಅಷ್ಟು ಬೇಗ ನಾವು ಟ್ರಿನಿಟಿ ಭಾಗದಲ್ಲಿ ಬಂದು ಸೇರಿದ್ದೀವಿ. ನೀವು ನೋಡ್ತಿರಬಹುದು ದಿವ್ಯಶ್ರೀ, ಪ್ರತಿಯೊಂದು ಕಟ್ಟಡಗಳು ಯಾವ ರೀತಿ ಕಾಣುತ್ತಿವೆ ಅಂತ. ಸಾಕಷ್ಟು ಚಂದವಾಗಿ ಕಾಣಿಸ್ತಿದೆ ಸರ್ಕಲ್ ನಲ್ಲಿ. ಪ್ರತಿಯೊಂದು ಬಿಲ್ಡಿಂಗ್ಗಳು ಆಗ್ಲಿ, ಸುಮಾರು ಇಲ್ಲಿ 253 ಒಂದು ಪಿಲ್ಲರ್ಗೆ, ಒಂದು ಸ್ಟೇಷನ್ ಇಂದ ಮತ್ತೊಂದು ಸ್ಟೇಷನ್ಗೆ 563 ಪಿಲ್ಲರ್ಗಳಿರುತ್ತೆ. ಈಗ ಸದ್ಯ ನಾವು ಟ್ರಿನಿಟಿ ಹತ್ರ ಇದೀವಿ. ಟ್ರಿನಿಟಿ ಸ್ಟೇಷನ್ ನ ತಲುಪಿದೀವಿ. ಈಗಾಗಲೇ ನಿಮ್ಗೆ ಹೇಳಿದಾಗೆ 11:26 ಬಿಟ್ಟಿದ್ವಿ. ಈಗಾಗಲೇ 11:27, ಕೇವಲ 1 ನಿಮಿಷದೊಳಗೆ ನಾವು ಮತ್ತೊಂದು ಸ್ಟೇಷನ್ ನ ರೀಚ್ ಆಗಿದೀವಿ. ನಮ್ ಜೊತೆಗೆ ಸಾಕಷ್ಟು ಜನ ಪ್ರಯಾಣ ಸಹ ಮಾಡ್ತಿದ್ದಾರೆ. ಅವರ ಅನುಭವಗಳು ಸಾಕಷ್ಟು ವಿಶೇಷವಾಗಿದೆ ಅಂತಾನೆ ಹೇಳ್ಬೋದು. ದಿವ್ಯಶ್ರೀ, ಅಷ್ಟೇ ಅಲ್ಲ, ಈಗ ನಾವು ಟ್ರಿನಿಟಿ ಸರ್ಕಲ್ ನ ಸ್ಟೇಷನ್ಗೆ ಬಂದಿದ್ದೀವಿ. ಪ್ರತಿ ಸ್ಟೇಷನ್ಗಳಲ್ಲಿ 30 ಸೆಕೆಂಡ್ ನಿಲ್ಲಿಸ್ತಾರೆ. 30 ಸೆಕೆಂಡ್ ನಿಲ್ಲಿಸೋ ಮೂಲಕ ಇಲ್ಲಿಂದ ಸಾಗಲಾಗುತ್ತೆ. ಅಷ್ಟೇ ಅಲ್ದರ ಮೆಟ್ರೋ ಸ್ಟೇಷನ್ ನಲ್ಲಿ ಸಾಕಷ್ಟು ಸಿದ್ಧತೆಗಳು ನಡೆದಿದ್ವು. ಆ ಸಿದ್ಧತೆಗಳಿಗೆ ಸಾಕ್ಷಿಯಾಗಿ ಚಂದವಾಗಿದೆ. ಅಷ್ಟೇ ಅಲ್ದರ ನಮ್ ಜೊತೆಗೆ ತುಂಬಾ ಜನ ಇದ್ದಾರೆ. ದಿವ್ಯಶ್ರೀ ಮೇಡಮ್, ನಿಮ್ಗೆ ಹೆಂಗ್ ಅನಿಸ್ತಿದೆ ಮೇಡಮ್? ತುಂಬಾ ಎಕ್ಸೈಟ್ ಆಗಿದ್ದೀನಿ. ಚೆನ್ನಾಗಿದೆ ಮೆಟ್ರೋ ಟ್ರೈನು. ಬೆಂಗಳೂರು ಟ್ರಾಫಿಕ್ ಅಲ್ಲಿ ಇದು ಬೇಕಾಗಿತ್ತು ಬೆಂಗಳೂರಿಗೆ ಮೆಟ್ರೋ. ಟೈಮ್ ಉಳಿಯುತ್ತೆ ಬೆಳಗ್ಗೆ ಎಲ್ಲ ಹೋಗ್ಲಿಕ್ಕೆ. ನೆಕ್ಸ್ಟ್ ಇದು ಮುಂಬೈ ಆಗ್ಬೋದು, ಬೆಂಗಳೂರು ನೆಕ್ಸ್ಟ್. ಆದ್ರಿಂದ ಮೆಟ್ರೋ ಟ್ರೈನ್ ಅವಶ್ಯಕತೆ ಇತ್ತು. ಇವಾಗ ಕನಸು ನನಸಾಗ್ತಿದೆ. ಮುಂದೆ ಇದು ಫುಲ್ಲು ಎಲ್ಲ ಕಟ್ಟುವಾಗ ಎಷ್ಟು ಜನ ಇದರಿಂದ ನೊಂದಿದ್ರು, ಎಷ್ಟು ಜನ ಕಿರಿಕಿರಿ ಆಗಿತ್ತು ಅಂತ ನಿಮ್ಗೂ ಚೆನ್ನಾಗಿ ಗೊತ್ತು. ಈಗ ಅದನ್ನೆಲ್ಲ ಅವ್ರು ನೋಡಿದ್ರೆ ಏನ್ ಅನ್ಸ್ಬೋದು ಮೇಡಮ್? ನಿಮ್ಗೆ ಏನ್ ಅನ್ಸುತ್ತೆ? ಫಸ್ಟ್ ಎಕ್ಸೈಟ್ಮೆಂಟ್ ಹೆಂಗಿದೆ? ಅದು ಅನುಭವ ಆದವ್ರಿಗೆ, ಕಿರಿಕಿರಿ ಅನುಭವಿಸಿದವರು ಇಲ್ಲಿ ಬಂದು ಇದ್ರಲ್ಲಿ ಪ್ರಯಾಣ ಮಾಡಿದ್ರೆ ಅವ್ರಿಗೆ ಸಂತೋಷ ಆಗ್ಬೋದು. ಮೇಡಮ್, ಮುಂದಕ್ಕೆ ನೀವು ಯಾರನ್ನ ಕರ್ಕೊಂಡ್ ಬರ್ತೀರಾ? ನಿಮ್ಗೆ ಎಷ್ಟು ಟೈಮ್ ಸೇವ್ ಆಗುತ್ತೆ ಅನ್ಸುತ್ತೆ? ಈಗ MG ರೋಡ್ ಇಂದ ಟ್ರಿನಿಟಿಗೆ ಬರಕ್ಕೆ ಕೇವಲ 1 ನಿಮಿಷ ಸಾಕಾಯ್ತು. ನಿಮ್ಗೆ ಏನ್ ಅನ್ಸುತ್ತೆ? ಅದೇ ನಮ್ಗೆ ತುಂಬಾ ಖುಷಿ ಆಗ್ತಿರೋದು. ಟ್ರಾಫಿಕ್ ಟೈಮ್ ಉಳಿಯುತ್ತಲ್ವಾ, ಸೇವ್ ಆಗ್ತಾ ಇದೆ. ಅದೇ ಬೇಕಾಗಿತ್ತು ಬೆಂಗಳೂರು ಸಿಟಿಗೆ. ಅದರಿಂದ ಜನರಿಗೆ ಎಲ್ರಿಗೂ ಖುಷಿ ಆಗಿದೆ. ಯಾರನ್ನ ಕರ್ಕೊಂಡ್ ಬರ್ತೀರಾ ಮೇಡಮ್? ಎಲ್ಲರೂ ನಮ್ಮ ಮನೆಯವರು ಎಲ್ಲರೂ ಜರ್ನಿ ಮಾಡಬೇಕು ಅಂತ ಆಸೆ ಇದೆ.
ನಮ್ಮ ಊರಿನವ್ರಾಗಿರ್ಬೋದು, ನಮ್ಮ ಸಂಬಂಧಿಕರಾಗಿರ್ಬೋದು, ಎಲ್ರಿಗೂ ತೋರಿಸ್ಬೇಕು ಮೆಟ್ರೋ ಟ್ರೈನ್ ಪ್ರಯಾಣ ಅಂತ ನನ್ನ ಆಸೆ ಇದೆ. ಮೇಡಮ್ ನೀವ್ ಹೇಳಿ ಮೇಡಮ್, ನೀವ್ ಈಗಾಗಲೇ ಫೋಟೋಸ್ಗಳನ್ನ ತಗೋತಾ ಇದ್ರಿ, ಇದು ನೆನಪಾಗಿ ಉಳಿಬೇಕು ಅಂತನಾ ಇದು? ಹೌದು, ನೆನಪಾಗಿ ಉಳಿಬೇಕು. ಯಾಕಂತಂದ್ರೆ ಆಲ್ ಫಸ್ಟ್ ಟೈಮ್ಸ್ ವಿಲ್ ಬಿ ಮೆಮೊರೇಬಲ್. ನಮಗೆ ಬೆಂಗಳೂರಿನಲ್ಲಿ ಇದು ಮೆಟ್ರೋ ಬಂದಿರೋದು ತುಂಬಾನೇ ಸಂತೋಷ ಆಗಿದೆ. ಸಣ್ಣ ಮಕ್ಕಳಿದ್ದಾಗಿಂದನೂ ನಾವು ಕೋಲ್ಕತ್ತಾದಲ್ಲಿ ರೋಡ್ ಮಧ್ಯದಲ್ಲೇ ಟ್ರೈನ್ ಹೋಗೋದನ್ನ ನೋಡಿ ತುಂಬಾ ಖುಷಿ ಪಡ್ತಾ ಇದ್ವಿ. ನಮ್ಮ ಊರಿನಲ್ಲೂ ಈ ತರದೊಂದಾದ್ರೆ ಎಷ್ಟು ಸಂತೋಷ ಅಂತ ಅನ್ಕೊಳ್ತಾ ಇದ್ವಿ. ಡೆಲ್ಲಿ ಆಯ್ತು, ಇವಾಗ ನೆಕ್ಸ್ಟ್ ಬ್ಯಾಂಗ್ಳೂರಲ್ಲಿ ಈ ತರ ಬಂದಿರೋದು ತುಂಬಾ ಸಂತೋಷ. ಇದು ಮುಂದಕ್ಕೆ ಹಿಂಗೆ ಮುಂದುವರಿಬೇಕು, ಇನ್ನೂ ಇಂಪ್ರೂವ್ ಆಗಬೇಕು, ಇನ್ನೂ ಹೆಚ್ಚೆಚ್ಚು ಜಾಗಗಳಿಗೆ ಈ ಸೌಲಭ್ಯ ಒದಗಿಸ್ಕೊಡ್ಬೇಕು. ಆಮೇಲೆ ಹೆಚ್ಚು ಜನಸಾಮಾನ್ಯರಿಗೆ ಇದು ಹೆಲ್ಪ್ ಆಗಬೇಕು ಅಂತ ನಾನು. 4 ನಿಮಿಷಕ್ಕೆ ಅಲ್ಸೂರ್ ಸ್ಟೇಷನ್ ಆಗ್ಲೇ ನಾವು ರೀಚ್ ಆಗಿದೀವಿ. ನಿಮ್ಗೆ ಏನ್ ಅನಿಸ್ತದೆ? ಮೆಟ್ರೋ ಬೆಂಗಳೂರು ಬರುತ್ತೆ, ಇಷ್ಟು ಬೇಗ ಆಗತ್ತೆ ಅಂತ ಅನ್ಕೊಂಡಿದ್ರ? ಸಾಕಷ್ಟು ಬಾರಿ ಆಶ್ವಾಸನೆಗಳ ಕೊಟ್ಟಿದ್ರು, ಆದ್ರೆ ಈಗ ಹೆಂಗ್ ಅನಿಸ್ತದೆ ಮೇಡಮ್? ಹೌದು, ನಾವು ಎಲ್ಲರೂ ತುಂಬಾ ಕಾದಿದೀವಿ ಇದಕ್ಕೋಸ್ಕರ ಅಂತ. ಆದ್ರೆ ಏನೇ ಆಗ್ಲಿ ಫೈನಲ್ ಔಟ್ಪುಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದು ಎಲ್ರಿಗೂ ಸಂತೋಷ ತರುತ್ತೆ ಅಂತ ನಾನು ಅನ್ಕೊಳ್ತೀನಿ. ತುಂಬಾ ದಿನಗಳಿಂದ ಕಾಯ್ತಿದ್ದಂತಹ ಜನತೆಗೆ ಸಾಕಷ್ಟು ಸಂತಸ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಮೆಟ್ರೋ ಸೇವೆ ನೀಡೋಕೋಸ್ಕರ ಬಂದಿರುವಂತಹ ಮೆಟ್ರೋ ಸಿಬ್ಬಂದಿ ಸಹ ನಮ್ ಜೊತೆ ಇದ್ದಾರೆ. ಸರ್ ನೀವ್ ಹೇಳಿ, ನಿಮ್ಗೆ ಹೆಂಗ್ ಅನಿಸ್ತದೆ? ಜನ ಇಷ್ಟು ದಿವಸ ಬೈತಿದ್ರು ಮೆಟ್ರೋದಲ್ಲಿ ಬಿಡಲ್ಲ, ಮೆಟ್ರೋದಲ್ಲಿ ಆಗಲ್ಲ, ಹೆಂಗ್ ಅನಿಸ್ತದೆ? ಬಟ್ ಒಂದ್ಸರಿ ನಮ್ಮ ಮೆಟ್ರೋದಲ್ಲಿ ಓಡಾಡಿದ್ರೆ ಜನ ಬೇರೆ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಗಿಂತ ಮೆಟ್ರೋ ಇಟ್ಸ್ ವೆರಿ ಗುಡ್. ಇನ್ಸೈಡ್ ನಮ್ಗೆ AC ಕ್ಯಾಬ್ಸ್ಗಳಿದೆ. ಸೊ ಒಂದ್ಸರಿ ಜನ ಇದ್ರ ಮೇಲೆ ಓಡಾಡಿದ್ರೆ ಬೇರೆ ಸಿಸ್ಟಮಲ್ಲಿ ಓಡಾಡೋದಕ್ಕೆ ಅವ್ರ ಓನ್ ವೆಹಿಕಲ್ಸ್ಗಳನ್ನ ಓಡಾಡೋದನ್ನ ಕಡಿಮೆ ಮಾಡ್ಕೊಂತಾರೆ ಅಂತ ಖಂಡಿತವಾಗಿ ಕಡಿಮೆ ಮಾಡ್ತಾರೆ. ಓಕೆ ವೀಕ್ಷಕರೇ, ಈಗಾಗಲೇ ನಮ್ಮ ಪ್ರತಿನಿಧಿ ಸುವರ್ಣ ಸಂಚಾರದಲ್ಲಿ ತೊಡಗಿದ್ದಾರೆ, ಮೆಟ್ರೋ ಟ್ರೈನ್ ಹತ್ತಿದ್ದಾರೆ. ಅವರು ಕೂಡ ಪತ್ರಕರ್ತರ ಅನುಭವವನ್ನು ಪಡೆದುಕೊಂಡ್ರು, ಅದರ ಜೊತೆಗೆ ತಮ್ಮ ಅನುಭವವನ್ನು ಹೇಳ್ತಾ ಇದ್ರು. ಸೊ ಇದೀಗಾಗಲೇ ಏನು MG ರೋಡ್ನಿಂದ ಬೈಯಪ್ಪನಹಳ್ಳಿಗೆ ಹೊರಟಂತಹ ಮೆಟ್ರೋ ಟ್ರೈನ್ನಲ್ಲಿ ಮೊದಲ ಸ್ಟೇಷನ್ ಟ್ರಿನಿಟಿ ಸರ್ಕಲ್ ಆಗಿರುತ್ತೆ. ಈಗಾಗಲೇ ನಮ್ಮ ಪ್ರತಿನಿಧಿ ನಂದಿನಿ 11:26 ಹೊರಟಿದ್ರು. 3 ಶಿಫ್ಟ್ ಅಲ್ಲಿ ಇರ್ತಾರೆ, ಎಲ್ಲ ಶಿಫ್ಟ್ ಅಲ್ಲಿ ಇರ್ತಾರೆ. ಅದು ಜನ ಎಷ್ಟೆಷ್ಟು ಅಂತ ಹೇಳಕ್ ಒಂದು ನಾರ್ಮಲ್ ಶಿಫ್ಟ್ ಅಲ್ಲಿ ಇರ್ತಾರೆ, ಎಲ್ಲರೂ ಇರ್ತಾರೆ. ಸರ್ ಯಾವ ರೀತಿ ಸಿದ್ಧತೆ ಇದೆ ನಿಮ್ಮಲ್ಲಿಂದ? ನಮ್ಮಲ್ಲಿ ಯಾವ ಕಾನ್ಫರೆನ್ಸ್, ಲಾಟ್ ಆಫ್ ಕಾನ್ಫರೆನ್ಸ್ ಟೂರ್ ಅಂತ ಮೆಟ್ರೋ. ಸರ್ ನೀವು ಎಲ್ಲಿಂದ ಬಂದಿರೋರು? ಎಷ್ಟು ತಿಂಗಳಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀರಾ? ನಾನು ಶಿವಮೊಗ್ಗದಿಂದ ಬಂದಿರೋ 1 ಇಯರ್ ಆಯ್ತು ಕೆಲಸ. 1 ಇಯರ್ ಆಯ್ತು ಕೆಲಸ. ಹೆಂಗ ಅನಿಸ್ತದೆ ಈ ಕೆಲಸ ಸಿಕ್ಕಿದ್ ಇವತ್ತು? ಸಾರ್ಥಕ ಅನ್ಸುತ್ತೆ? ನೈಸ್. ಮೆಟ್ರೋ ಸಿಬ್ಬಂದಿ ಅಂತೂ ತುಂಬಾ ಎಕ್ಸೈಟಿಂಗ್ ಆಗಿದ್ದಾರೆ ಅಂತ ಹೇಳ್ಬೋದು. ಅವರ ಕನಸಿನ ಕೂಸು ಇವತ್ತು ನನಸಾಗಿದೆ. ಇಲ್ಲಿ ಪ್ರತಿಯೊಂದು ಎಲಿವೇಟೆಡ್ ಸ್ಟೇಷನ್ಗಳು 4-5 ನಿಮಿಷಗಳಲ್ಲಿ ಸ್ಟೇಷನ್ ಇಂದ ಸ್ಟೇಷನ್ಗೆ ರೀಚ್ ಆಗ್ತಿರೋದು ಜನರಿಗೆ ಸಾಕಷ್ಟು ಸಂತಸ ನೀಡಿದೆ. ಅಷ್ಟೇ ಅಲ್ಲ, ಈ ಸ್ಟೇಷನ್ ನ ಚಿತ್ರಣಗಳೇ ಹೇಳುತ್ತೆ ಎಷ್ಟು ಚಂದವಾಗಿ ಪ್ರತಿಯೊಂದು ಮೂಡ್ ಬಂದಿದೆ ಅಂತ. ಸ್ಟೇಷನ್ ನಲ್ಲಿ ಪ್ರತಿಯೊಂದು ಭಾಗಗಳು ಸಹ ಚಂದವಾಗಿ ಮೂಡ್ ಬರ್ತದೆ. ಪ್ರತಿಯೊಂದು ಭಾಗಗಳಲ್ಲೂ ಸಹ ಜನ ಸಾಕಷ್ಟು ಸಂತಸ ವ್ಯಕ್ತಪಡಿಸಿ ಖುಷಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಮೆಟ್ರೋನ ಸ್ಟೇಷನ್ಗಳಲ್ಲಿ ಅದ್ಭುತವಾದಂತಹ ಅನುಭವಗಳು ಜನರಿಗೆ ಆಗ್ತದೆ. ಇನ್ನು ನಾವು ಹೇಳಬೇಕು ಅಂತ ಅಂದ್ರೆ ಮೆಟ್ರೋ ಸ್ಟೇಷನ್ ಒಳಗಡೆ ಪ್ರತಿಯೊಂದು ಇನ್ಫಾರ್ಮೇಶನ್ ಸಿಗುತ್ತೆ. ಖ್ಯಾತ ಹಿನ್ನೆಲೆ ಗಾಯನ ನೀಡುತ್ತಿರುವಂತಹ ಅಪರ್ಣ ಅವರು ಇದಕ್ಕೆ ಎಲ್ಲಾ ರೀತಿಯ ಮಾಹಿತಿಗಳನ್ನ ಅನೌನ್ಸ್ಮೆಂಟ್ ಮಾಡೋದಕ್ಕೆ ಬಂದಿದ್ದಾರೆ. BMTCಯಲ್ಲೂ ಸಹ ಅವರೇ ಅನೌನ್ಸ್ಮೆಂಟ್ ಮಾಡ್ತಿದ್ರು, ಮೆಟ್ರೋದಲ್ಲೂ ಸಹ ಅವರ ಅನೌನ್ಸ್ಮೆಂಟ್ ಮಾಡುವಂತಹ ಸಿಸ್ಟಮೇ ಇಲ್ಲಿ ಬಳಸಲಾಗಿದೆ. ಸುಮಾರು ಈಗಾಗಲೇ 26 ನಿಮಿಷಕ್ಕೆ ಬಿಟ್ಟಿದ್ವಿ, ಈಗ 7 ನಿಮಿಷ ಆಗಿದೆ. ನೀವು ಈಗಾಗಲೇ ಇಂದಿರಾನಗರವನ್ನ ರೀಚ್ ಆಗಿದ್ದೀವಿ. ನಿಮಿಷಗಳ ಲೆಕ್ಕದಲ್ಲಿ ಮೆಟ್ರೋ ಸ್ಟೇಷನ್ ನ ರೀಚ್ ಆಗ್ತಿರೋದು ಇಲ್ಲಿರುವಂತಹ ಜನರಿಗೆ ಸಾಕಷ್ಟು ಸಂತಸ ನೀಡಿದೆ. ಸಿಬ್ಬಂದಿ ಅಂತೂ ಬಹಳನೇ ಖುಷಿಯಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ನಮ್ಮ ಜೊತೆಗೆ ಇಲ್ಲಿ ಜನರು ಸಹ ಇದ್ದಾರೆ, ಅವರು ಸಹ ಹೇಳ್ತಾರೆ ಅವರ ಅನುಭವಗಳನ್ನ. ಜನರು ಹೇಳೋ ಪ್ರಕಾರ ಅವರ ಅನುಭವಗಳನ್ನ ಹಂಚ್ಕೊಳ್ಳೋಣ. ಸರ್ ಹೇಳಿ ಸರ್, ನಿಮಗೆ ಹೆಂಗ ಅನಿಸ್ತಿದೆ ಸರ್? ಮೇಡಮ್, ನಮ್ಮ ಹೆಸರು ಬಸವರಾಜ್ ಅಂತ, ನಾವು ಬೆಂಗಳೂರವರೇ. ತುಂಬ ಸಂತೋಷ ಆಗ್ತಾ ಇದೆ ಇವತ್ತು. ನಮ್ಮ ಮೆಟ್ರೋ ಬೆಂಗಳೂರಲ್ಲಿ ಇದು 2ನೇದು, ಭಾರತ ದೇಶದಲ್ಲಿ 2ನೇದು ಇದು. ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಎಲ್ಲರೂ ಸಂತೋಷ ಪಡಬೇಕು, ಎಲ್ಲರೂ ಪ್ರಯಾಣಿಸಬೇಕು. ತುಂಬ ಚೆನ್ನಾಗಿದೆ, ನಮಗೆಲ್ಲ ತುಂಬ ಸಂತೋಷ ಆಗ್ತಾ ಇದೆ ಮೇಡಮ್. ಮೆಟ್ರೋ ಸ್ಟೇಷನ್ಗಳು ಜನರ ಕನಸು, ಈ ಜನದ ಕನಸು ಹೇಗಿದೆ ಅನ್ಸುತ್ತೆ? ಮೆಟ್ರೋ ಸ್ಟೇಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನಾವು ಫಸ್ಟ್ ಟೈಮ್ ನಾವು ಬೆಂಗಳೂರಲ್ಲಿ ನೋಡ್ತಾ ಇರೋದು, ಬೇರೆ ಎಲ್ಲೂ ಹೋಗಿರಲಿಲ್ಲ ನೋಡೋಕ್ಕೆ. ತುಂಬ ಚೆನ್ನಾಗಿದೆ ಮೇಡಮ್, ತುಂಬ ಖುಷಿಯಾಗಿದೆ ಮೇಡಮ್. ಎಲ್ಲರೂ ಬರಬೇಕು, ಎಲ್ಲರೂ ಪ್ರಯಾಣಿಸಬೇಕು. ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಮತ್ತು ನಮ್ಮ ಬೈಯಪ್ಪನಹಳ್ಳಿ, ಹೊಸ ಬೈಯಪ್ಪನಹಳ್ಳಿ CV ರಾಮನಗರ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ. ಇದು ಓಲ್ಡ್ ಮೆಡ್ರಾಸ್ ರೋಡ್ ಹತ್ರ, ಅಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿದೆ. ನಮಗೆ ಮತ್ತು ನಮ್ಮ ಶಾಸಕರಾದ S. ರಘು ಅವರು ನಮ್ಮ ಬೈಯಪ್ಪನಹಳ್ಳಿ MLA ಆಗಿದ್ದಾರೆ. ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಮೇಡಮ್. ಮೆಟ್ರೋ
ಸ್ಟೇಷನ್ಗಳು ಕ್ಷಣಗಳ ಲೆಕ್ಕದಲ್ಲಿ, ನಿಮಿಷಗಳ ಲೆಕ್ಕದಲ್ಲಿ ಜನರಿಗೆ ರೀಚ್ ಮಾಡ್ತಿರೋದು ಸಾಕಷ್ಟು ಸಂತಸ ನೀಡಿದೆ. ಅಷ್ಟೇ ಅಲ್ಲ, ಸ್ಟೇಷನ್ಗಳ ಚಿತ್ರಣ ಸಹ ಜನರಿಗೆ ಸಂತೋಷ ಕೊಡುತ್ತೆ. ಖಾಲಿ ಟೈಮಲ್ಲಿ ಜನ ಇಲ್ಲದೆ ಇದ್ದಾಗ, ಬೇಸರವಾದಾಗ ಅವರಿಗೆ ನಮ್ಮ ದೇಶದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ ಚಿತ್ರಣಗಳನ್ನ ಇಲ್ಲಿ ಡಿಸ್ಪ್ಲೇ ಮಾಡಲಾಗ್ತಿದೆ. ಅದು ಜನರಿಗೆ ಸಾಕಷ್ಟು ಸಂತಸ ನೀಡುತ್ತಿದೆ. ಅಷ್ಟೇ ಅಲ್ಲದರ ತುಂಬಾ ಖುಷಿ ಆಗ್ತಿದೆ. ಒಟ್ಟಾರೆ ಮೆಟ್ರೋ ಸ್ಟೇಷನ್ಗಳು ಸಾಕಷ್ಟು ಸಂತಸ ನೀಡಿದ್ದು, ಒಳ್ಳೆಯ ಚಿತ್ರಣಗಳು ಜನರಿಗೆ ಸಾಕಷ್ಟು ಖುಷಿ ನೀಡುತ್ತದೆ. ನಮ್ಮ ಮೆಟ್ರೋನ ಮೊದಲ ಪ್ರವಾಸ ಜನರಿಗೆ ಹಾಗೂ ಮಾಧ್ಯಮದವರಿಗೆ ಸಾಕಷ್ಟು ಖುಷಿ ನೀಡುತ್ತದೆ. ಕ್ಯಾಮ್ರಾ ಪರ್ಸನ್ ಯುಗಂಧರ್ ಹಾಗೂ ಗಿರಿ ಜೊತೆ ನಂದಿನಿ, ಸುವರ್ಣ ನ್ಯೂಸ್ 7 ಬೆಂಗಳೂರು. ಓಕೆ, ಮೆಟ್ರೋ ಆಗ ಬರುತ್ತೆ ಈಗ ಬರುತ್ತೆ ಅಂತಿದ್ದಂತಹ ಊಹಾಪೋಹಗಳಿಗೆ ಅಂತೂ ಇವತ್ತಿನ ಮೆಟ್ರೋ ಉದ್ಘಾಟನೆ ಒಂದು ಫಲವನ್ನು ಕೊಟ್ಟಿದೆ ಅಂದರೆ ತಪ್ಪಾಗಲಾರದು. ಒಟ್ಟಾರೆ ಮೆಟ್ರೋ ಆರಂಭವಾಗಿದೆ. ಈ ಒಂದು ಮೆಟ್ರೋದ ಮೊದಲ ಒಂದು ಟ್ರೈನ್ನಲ್ಲಿ ಇದೀಗಾಗಲೇ ಗಣ್ಯರು ಹೊರಟಿದ್ರು. ಆ ನಂತರದ ಸಂದರ್ಭದಲ್ಲಿ ಪತ್ರಕರ್ತರು ಹೊರಟಿದ್ರು. ಈ ಒಂದು ಪತ್ರಕರ್ತರ ನಮ್ಮ ಸುವರ್ಣ ಸಂಚಾರ ಕೂಡ ಹೊರಟಿತು. ಇದೀಗಾಗಲೇ ಏನೋ MG ರೋಡ್ನಿಂದ ಬೈಯಪ್ಪನಹಳ್ಳಿಯವರೆಗೆ ಈ ಒಂದು ಮೆಟ್ರೋ ಸಂಚಾರ ಆರಂಭವಾಗಿತ್ತು. ಸುವರ್ಣ ಸಂಚಾರದಲ್ಲಿ ನಮ್ಮ ಪ್ರತಿನಿಧಿ ನಂದಿನಿ ಕೂಡ ಸಂಚರಿಸ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಹಲವರು ಪತ್ರಕರ್ತರ ಒಂದು ಅನುಭವವನ್ನು ಕೂಡ ಪಡೆದುಕೊಂಡ್ರು. ಅದರ ಜೊತೆಗೆ ಅಲ್ಲಿರ್ತಕ್ಕಂತಹ ವಿಶೇಷ ಸೌಲಭ್ಯಗಳ ಬಗ್ಗೆ ಕೂಡ ಮಾಹಿತಿಯನ್ನ ನೀಡಿದ್ರು. ಅದರ ಜೊತೆಗೆ 11:26 ಆಗ್ತಿದ್ದಂತಹ ಸಮಯದಲ್ಲಿ ನಂದಿನಿ ಮೆಟ್ರೋ ಟ್ರೈನ್ ಹೊರಟು ಅನ್ನೋ ಮಾಹಿತಿಯನ್ನ ನೀಡಿದ್ರು. ಕೇವಲ 1 ನಿಮಿಷದಲ್ಲಿ ಟ್ರಿನಿಟಿ ಸರ್ಕಲ್ ನ ಮೆಟ್ರೋ ಟ್ರೈನ್ ತಲುಪಿತ್ತು. ಸೊ ಮೆಟ್ರೋ ವೇಗದ ಬಗ್ಗೆ ಕೂಡ ಮಾಹಿತಿ ಸಿಕ್ಕಂತಾಗಿತ್ತು. ಅದರ ಜೊತೆಗೆ ಕೇವಲ 4 ನಿಮಿಷಗಳಲ್ಲಿ ಹಲಸೂರು ಗೇಟ್ ನ ಮೆಟ್ರೋ ಟ್ರೈನ್ ತಲುಪಿತ್ತು. ಸೊ ಮೆಟ್ರೋದ ಸ್ಪೀಡ್ ಇಲ್ಲಿ ಗೊತ್ತಾಗ್ತಿದೆ. ಇದೀಗಾಗಲೇ ಬೆಂಗಳೂರು ತತ್ತರಿಸಿದ್ರಲ್ಲಿ ಮೊದಲದು ವಿಷಯ ಅಂತ ಹೇಳಿದ್ರೆ ಟ್ರಾಫಿಕ್ ಜಾಮ್. ಈ ಒಂದು ಟ್ರಾಫಿಕ್ ಜಾಮ್ ನಿಂದ ಬರಬೇಕಾದ್ರೆ ಮೆಟ್ರೋ ಟ್ರೈನ್ ಎಷ್ಟು ಸಹಕಾರಿಯಾಗಿದೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬಹುದಾಗುತ್ತೆ. ಇದರ ಜೊತೆಗೆ ಇದೀಗಾಗಲೇ ಎಲ್ಲೆಲ್ಲೂ ಭದ್ರತೆ ಸಿದ್ಧತೆ ಇದೀಗಾಗಲೇ ನಡೀತಾ ಇದೆ. ಅದರ ಜೊತೆಗೆ ಈ ಒಂದು ಮೆಟ್ರೋ ಕಾಮಗಾರಿ ಆರಂಭವಾದ ದಿನದಿಂದನೂ ಇವತ್ತಿನ ತನಕ ಹಲವರು ಜನರ ಒಂದು ಸಹಕಾರ ಇಲ್ಲಿ ನಾವು ಕಾಣಬಹುದು. ಹಲವರ ಶ್ರಮ ಇದೆ, ಬೆಂಗಳೂರಿಗರ ಸಹಕಾರ ಇದೆ, ಆಡಳಿತ ಸರ್ಕಾರದ ಉತ್ಸಾಹ ಇದೆ ಅಂದ್ರೆ ತಪ್ಪಾಗಲಾರದು. ಈ ಒಂದು ಉತ್ಸಾಹದ ಫಲವೇ ಇವತ್ತು ಮೆಟ್ರೋ ಹಳಿಯೇಳಿರುವಂತದ್ದು. ಅದರ ಜೊತೆಗೆ ಅಕ್ಟೋಬರ್ 20 ಉದ್ಯಾನ ನಗರಿ ಬೆಂಗಳೂರಿಗೆ ಐತಿಹಾಸಿಕ ಕ್ಷಣ ಅಂದ್ರೆ ತಪ್ಪಾಗಲಾರದು. ದಕ್ಷಿಣ ಭಾರತದ ಮೊದಲ ನಮ್ಮ ಬೆಂಗಳೂರು ಮೆಟ್ರೋ ಹಳಿಯೇರಿದೆ. ಸೊ ಬೆಂಗಳೂರಿನ ಅಷ್ಟು ಜನರಿಗೆ ಏನೋ ಒಂದು ಸಂತೋಷದ ಕ್ಷಣ ಅಂದ್ರೆ ಕೂಡ ತಪ್ಪಾಗಲಾರದು. ಇದೀಗಾಗಲೇ ಭಾರತದ 2ನೇ ನಮ್ಮ ಮೆಟ್ರೋ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಲವರ ಶ್ರಮ ಇದೆ ವೀಕ್ಷಕರೇ. ಅದರ ಜೊತೆಗೆ ಬೆಂಗಳೂರಿಗರ ಸಹಕಾರ ಇದೆ. ಇದೀಗಾಗಲೇ ಬೆಂಗಳೂರು ತತ್ತರಿಸಿದ್ದು ಟ್ರಾಫಿಕ್ ಜಾಮ್ ನಿಂದ. ಈ ಒಂದು ಟ್ರಾಫಿಕ್ ಜಾಮ್ ನಿಂದ ಹೊರಬರೋದಕ್ಕೆ ನಮ್ಮ ಮೆಟ್ರೋ ಎಷ್ಟು ಸಹಕಾರಿಯಾಗುತ್ತೆ ಅನ್ನೋದು ಪ್ರಶ್ನೆಯಾಗಿದೆ. ಅದರ ಜೊತೆಗೆ ನಾವೀಗ ನಮ್ಮ ಪ್ರತಿನಿಧಿಯಿಂದ ಪಡೆದಂತಹ ಅನುಭವದಲ್ಲಿ ಮೆಟ್ರೋ ಸಂಚಾರ ದಟ್ಟಣೆಯಿಂದ ಹೊರಬರೋದಕ್ಕೆ ಸಹಕಾರಿಯಾಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳ್ಬೋದು. 5,400 ಕೋಟಿಗೂ ಹೆಚ್ಚು ಮೊತ್ತವನ್ನ ಈ ಒಂದು ಮೆಟ್ರೋ ಕಾಮಗಾರಿಗೆ ಒದಗಿಸಲಾಗಿರುತ್ತೆ. 2005ರಲ್ಲಿ ಒಂದು ಮೆಟ್ರೋ ಪ್ರಾಜೆಕ್ಟ್ ನ ಸ್ಕೆಡ್ಯೂಲ್ ಅನ್ನ ಸ್ಟಾರ್ಟ್ ಮಾಡಲಾಗುತ್ತೆ. ಆದ್ರೆ ಆಡಳಿತ ಸರ್ಕಾರದ ಒತ್ತಾಯದ ಹಿನ್ನೆಲೆಯಲ್ಲಿ 2006ರಲ್ಲಿ ಏಪ್ರಿಲ್ನಲ್ಲಿ ಇದೊಂದು ಅಪ್ರೂವ್ ಆಗಿರುತ್ತೆ. ಈ ಒಂದು ಅಪ್ರೂವ್ ನ ನಂತರ ಕಾಮಗಾರಿ ಶುರುವಾಗುತ್ತೆ. 5 ರಿಂದ 6 ವರ್ಷಗಳ ಶ್ರಮ ಇಲ್ಲಿದೆ. ಬೆಂಗಳೂರಿಗರ ಒಂದು ಸಹಕಾರ ಇಲ್ಲಿ ಇದೆ ಅಂದ್ರೆ ತಪ್ಪಾಗಲಾರದು. ಬೆಂಗಳೂರಿನ ನಮ್ಮ ಮೆಟ್ರೋ ಕಾಮಗಾರಿ ಆರಂಭವಾಗ್ತಿದ್ದಾಗಿನಿಂದಲೇ ಹಲವರು ಈ ಒಂದು ಟ್ರಾಫಿಕ್ ಜಾಮ್ನಿಂದ ಕಾಮಗಾರಿಯ ಸಂದರ್ಭದಲ್ಲಿ ತತ್ತರಿಸಿ ಹೋಗಿದ್ರು. ಮೆಟ್ರೋನೇ ಬೇಡ ಅನ್ನೋ ಮಟ್ಟಕ್ಕೆ ಬಂದಿದ್ರು. ಆದ್ರೆ ಈಗ ಮೆಟ್ರೋ ಟ್ರೈನ್ ನಲ್ಲಿ ಕೂತ ಸಂದರ್ಭದಲ್ಲಿ ಮೆಟ್ರೋದ ಅನುಭವ ಪಡ್ಕೊಂಡ್ರೆ ಆ ಒಂದು ಸಂತೋಷ ಕಾಣಬಹುದು.